ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇವತ್ತು ಒಂದು ಎಲ್ರಿಗೂ ಫೇವ್ರೆಟ್ ಅಂತಲೇ ಹೇಳ್ಬೋದು, ಇಡ್ಲಿ ಚಟ್ನಿ. ಇದರಲ್ಲೇನು ಫೇವ್ರೆಟ್ಟು ಅಂತ ಹೇಳ್ಬೋದು. ನಾನಿವತ್ತು ಅಕ್ಕಿ ರುಬ್ದೇನೆ ಮಾಡಿರೋವಂಥ ಮಲ್ಲಿಗೆ ಇಡ್ಲಿ ಅಂತಲೇ ಹೇಳ್ಬೋದು. ರವೆ ಇಡ್ಲಿ ವಿತ್ ಚಟ್ನಿ, ಕೆಂಪು ಚಟ್ನಿ. ನಾನು ಹೇಗೆ ನಮ್ಮನೇಲಿ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡ್ತೀನಿ, ಬನ್ನಿ ನೋಡೋಣ. ಇಲ್ಲಿ ನಾನು 1 ಗ್ಲಾಸು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಉದ್ದಿನ ಬೇಳೆ ಅಲ್ಲ, ಉದ್ದಿನ ಕಾಳು ತೊಗೋಬೇಕು. 1 ಗ್ಲಾಸ್ ಉದ್ದಿನ ಕಾಳು ತೊಗೊಂಡು ಸಪ್ರೇಟಾಗಿ ನೀರು ಹಾಕಿ ನೀಟಾಗಿ ಒಂದು 2-3 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ನಾನು ನೆನೆಸಿಟ್ಕೊತೀನಿ. ನೋಡಿ, ನಾನು ಒಂದು 3 ಸಲ ವಾಶ್ ಮಾಡಿ ಇಟ್ಕೊಂಡೆ. ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಕೊಂಡು ಇದನ್ನು ಸಪ್ರೇಟಾಗಿ ನೆನೆಸಿಟ್ಕೊತೀನಿ. ಈಗ ಇನ್ನೂ ಒಂದು ಪಾತ್ರೆ ತೊಗೊಂಡಿದ್ದೀನಿ. 1 ಗ್ಲಾಸ್ ಉದ್ದಿನ ಕಾಳಿಗೆ 4 ಗ್ಲಾಸು ಇಡ್ಲಿ ರವೆ, ಅಕ್ಕಿ ಹಾಕ್ತೇನೆ ಮಾಡಿರೋಂಥ ಇಡ್ಲಿ ರವೆಯಿಂದ ಮಾಡಿರೋಂಥ ರವೆ ಇಡ್ಲಿ. ನೋಡಿ, ನಾನು ಉದ್ದಿನ ಕಾಳು 1 ಗ್ಲಾಸ್ ತೊಗೊಂಡಿದ್ದೀನಿ. 4 ಗ್ಲಾಸು ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆ ಇದು, ಬನ್ಸಿ ರವೆ, ಉಪ್ಪಿಟ್ಟು ರವೆ ಅಲ್ಲ, ಇಡ್ಲಿ ರವೆ ಅಂತಲೇ ಸಿಗುತ್ತೆ. ಅಕ್ಕಿ ತರಿಯಲ್ಲಿ ಮಾಡಿರೋಂಥ ಇಡ್ಲಿ ರವೆ. ಒಂದು 4 ಗ್ಲಾಸ್ ತೊಗೊಂಡು ಇದನ್ನು ಸಪ್ರೇಟಾಗಿ ನೀಟಾಗಿ ಒಂದು 3-4 ಸಲ ನೀಟಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ನೆನೆಸ್ಬೇಕು. ನಾವು ಉದ್ದಿನ ಬೇಳೆನ ಎಷ್ಟೊತ್ತು ನೆನೆಸ್ತೀವೋ ಅಷ್ಟೇ ಟೈಮು ಇದಕ್ಕೂ ಕೊಡಬೇಕಾಗುತ್ತೆ ನಾವು. ನೋಡಿ, ಚೆನ್ನಾಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಒಂದು 3-4 ಸಲ ತೊಳ್ಕೊಬೇಕಾಗುತ್ತೆ. ಅದರಲ್ಲಿರೋ ಗಲೀಜೆಲ್ಲ ಮೇಲೆ ಬಂದುಬಿಡುತ್ತೆ. ಇದನ್ನು ಸಪ್ರೇಟಾಗಿ ನಾನು ನೆನೆಸಿಟ್ಕೊಂಡಿದ್ದೀನಿ. ಈ ಕಡೆ ಅಕ್ಕಿ ತರಿನೂ ನೆಂದಿದೆ, ಈ ಕಡೆ ಉದ್ದಿನ ಕಾಳು ನೆಂದಿದೆ. ನೋಡಿ, ಚೆನ್ನಾಗಿ ನಾವು ನೀರನ್ನ ಹಿಂಡಬೇಕಾಗುತ್ತೆ. ಇದನ್ನು ನಾನು ಆಮೇಲೆ ಹಿಂಡ್ಕೋತೀನಿ. ಇದನ್ನು ಅಷ್ಟರಲ್ಲಿ ಉದ್ದಿನ ಕಾಳನ್ನ ಚೆನ್ನಾಗಿ ನೈಸ್ಗೆ ಬೆಣ್ಣೆ ಥರ ರುಬ್ಕೊಬರ್ಬೇಕಾಗುತ್ತೆ. ಸಪ್ರೇಟಾಗಿ ರುಬ್ಬೇಕು ಇದನ್ನು ಉದ್ದಿನ ಕಾಳನ್ನ. ಇದ್ರ ಜೊತೆಗೆ ಅಕ್ಕಿ ಮಿಕ್ಸ್ ಮಾಡೋದು ಬೇಡ. ಇಲ್ಲೊಂದು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ. ಫಸ್ಟು ನಾನು ಉದ್ದಿನ ಕಾಳನ್ನ ನೈಸಿಗೆ ಬೆಣ್ಣೆ ಥರ ನಾನು ರುಬ್ಕೊಬರ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಿ. ಇಡ್ಲಿ ರವೆ ಬರೀ ಅಕ್ಕಿದು ತಿಂದು ಬೋರ್ ಆಗಿದ್ರೆ ಈ ಥರ ಇಡ್ಲಿ ರವೆಯಲ್ಲಿ ಮಾಡಿ ತಿಂದರೆ ಅದೊಂಥರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಸಾಫ್ಟಾಗಿ ಮೃದುವಾಗಿರುತ್ತೆ. ಅಕ್ಕಿ ತರಿಯಿಂದ ಮಾಡಿರೋಂಥ ಮಲ್ಲಿಗೆ ಹೂವಿನಂಥ ಇಡ್ಲಿ. ನೋಡಿ, ನಾನು ಇದರಲ್ಲಿರೋ ನೀರಿನ ಅಂಶ ಎಲ್ಲ ನಾನು ನೀಟಾಗಿ ತೊಗೋತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಜಾಸ್ತಿ ನೀರಿನ ಅಂಶ ಇದ್ದರೆ ಇಡ್ಲಿ ಇಟ್ಟು ತೆಳ್ಳಗಾಗುತ್ತೆ. ಆದಷ್ಟು ಈ ಥರ ಗಟ್ಟಿಯಾಗಿ ನಾವು ಅಕ್ಕಿನ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಅಕ್ಕಿ ತರಿ ಇದು ರವೆ ಅಲ್ವಾ, ಹಾಗಾಗಿ ಸಪ್ರೇಟಾಗಿ ನೀರನ್ನೆಲ್ಲ ಚೆನ್ನಾಗಿ ಇಂಟ್ಕೊಂಡು ತೊಗೋಬೇಕಾಗುತ್ತೆ. ನೋಡಿ, ಈ ಕಡೆ ನಾನು ನೈಸುಗೆ ರುಬ್ಕೊಬಂದಿದ್ದೀನಿ ಉದ್ದಿನ ಬೇಳೆನ. ಇದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇಲ್ಲಿ ನಾನು ಪಾತ್ರೆಗೆ ಉದ್ದಿನ ಬೇಳೆ ರುಬ್ಕೊಂಡಿದ್ದಲ್ಲ, ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಡ್ಕೊಂಡು ಇದಕ್ಕೇ ನಾನು ಅಕ್ಕಿ ತರಿನಲ್ಲಿರೋ ನೀರಿನ ಅಂಶ ಎಲ್ಲ ತಗೊಂಡು ನೀಟಾಗಿ ಇಟ್ಕೊಂಡಿದ್ದಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ಸೌಟಲ್ಲಿ ಮಾಡ್ತೀವಿ, ಇದೇನಪ್ಪ ಕೈಯಲ್ಲಿ ಮಿಕ್ಸ್ ಮಾಡ್ತಾರೆ ಅಂತ ಅನ್ಕೋಬೋದು. ಯಾವುದೇ ಅದನ್ನು ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ದೋಸೆ ಇಡ್ಲಿ ಹಿಟ್ಟನ್ನ ಆದಷ್ಟು ಕೈಯಲ್ಲೇ ನಾವು ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಇದನ್ನು ನಾನು ಒಂದು ರಾತ್ರಿ ಫುಲ್ಲು ನೆನೆಯಕ್ಕೆ ಬಿಟ್ಟಿದ್ದೆ. ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ನಾವು ರವೆಯಲ್ಲಿ ಸ್ವಲ್ಪ ನೀರಿನ ಅಂಶ ಇಲ್ದಂಗೆ ನಾನು ಇಂಟ್ಕೊಂಡಿದ್ದಲ್ಲ, ನೋಡಿ ಇಷ್ಟು ತೆಳ್ಳಗಾಯಿತು. ಅಕಸ್ಮಾತ್ ನಾವು ರವೆಯಲ್ಲಿ ನೀರಿನ ಅಂಶ ಇದ್ದು ನಾವು ಉದ್ದಿನ ಬೇಳೆಗೆ ಈ ಥರ ಹಾಕಿದ್ದಿದ್ರೆ ತುಂಬ ತೆಳ್ಳಗಾಗ್ಬಿಟ್ಟಿರೋದು, ಇಷ್ಟು ಗಟ್ಟಿ ಬರ್ತಿರ್ಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ರವೆನ ಫುಲ್ಲು ನೀರೆಲ್ಲ ಹೋಗೋ ತನಕ ಇಂಡುಕೊಂಡು ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಇಡ್ಲಿ ಪಾತ್ರೆಗೆ ಬಿಸಿಗೆ ನೀರು ಇಟ್ಟಿದ್ದೀನಿ, ಕಾಯ್ತಾ ಇತ್ತು ಅದು. ಅಷ್ಟರಲ್ಲಿ ಇಡ್ಲಿ ಪ್ಲೇಟ್ಗೆಲ್ಲ ನಾನು ಸ್ವಲ್ಪ ಎಣ್ಣೆ ಸವರ್ಕೋತೀನಿ. ಎಣ್ಣೆ ಯಾಕೆ ಸವರೋದು ಅಂದರೆ ಅದು ಇಡ್ಲಿ ಅಂಟಬಾರ್ದು ಅಂತ ಅಷ್ಟೇ, ಇನ್ನೇಂತಕ್ಕೂ ಇಲ್ಲ. ಎಣ್ಣೆ ಹಾಕಲಿಲ್ಲ ಅಂದರೂ ನಡೆಯುತ್ತೆ. ನೋಡಿ, ಇದೆಲ್ಲ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ. ಆದಷ್ಟು ನೆಂದಾದ್ಮೇಲೆ ಚೆನ್ನಾಗಿ ಸೌಟಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ತೆಳ್ಳಗಿರಬೇಕು. ನಾನು ನೀರೇ ಹಾಕಿಲ್ಲ, ಅದೇ ನಾನು ಅಕ್ಕಿನ ಹಿಂಡ್ಬಿಟ್ಟು ಹಾಕಿದ್ವು ಅದೇ ನೀರೇ ಇದು. ಇಷ್ಟು ನೀರಾಗೈತೆ. ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ನಾನು ಇವಾಗ ಇದನ್ನೆಲ್ಲ ಪ್ಲೇಟಿಗೆ ಸರ್ವ್ ಹಾಕೋತಾ ಇದ್ದೀನಿ. ಒಂದು ಇಡ್ಲಿನ ಮಾತ್ರ ಒಂದು 20-25 ಅರ್ಧ ಗಂಟೆನಾದ್ರು ನೀಟಾಗಿ ಬೇಯಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಅರ್ಧ ಬೇಯುತ್ತೆ, ಚೆನ್ನಾಗಿ ಬೇಯೋದಿಲ್ಲ. ನೋಡಿ, ನಾನು ಪ್ಲೇಟ್ಗೆಲ್ಲ ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ರವೆ ಇಡ್ಲಿ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿತ್ತು. ಈ ಚಟ್ನಿ ರೆಸಿಪಿನೂ ನಾನು ಶೇರ್ ಮಾಡ್ತೀನಿ. ರವೆ ಇಡ್ಲಿ ವಿತ್ ಚಟ್ನಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಆ ಇಡ್ಲಿ ಎಲ್ಲ ಬೇಯೋ ಹೊತ್ತಿಗೆ ಇಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಚಟ್ನಿ. ಟೊಮೊಟೊ ತೊಗೊಂಡಿದ್ದೀನಿ, ಉದ್ದಿನ ಕಾಳು ತೊಗೊಂಡಿದ್ದೀನಿ, ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು. ಜನ ಜಾಸ್ತಿ ಇದ್ರು ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ತೆಂಗಿನಕಾಯಿ ತುರಿ ಬೇಡ. ಇಲ್ಲೊಂದು ಬಾಣಲಿ ತೊಗೊಂಡು ಫಸ್ಟು ನಾನು ಉದ್ದಿನ ಕಾಳನ್ನ ಸಿಮ್ಮಲ್ಲಿ ಇಟ್ಕೊಂಡು ಕೆಂಪಾಗಂಗೆ ಹುರ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಎಣ್ಣೆ ಏನೂ ನಾನು ಹಾಕಿಲ್ಲ, ಬರೀ ಡೈರೆಕ್ಟ್ ಬಾಣಲಿಗೆ ಹಾಕಿ ಚೆನ್ನಾಗಿ ಕೆಂಪಾಗಂಗೆ ಹುರ್ಕೋತೀನಿ. ಈ ಉದ್ದಿನ ಕಾಳು ಚಟ್ನಿಗೆ ಹಾಕೋದ್ರಿಂದ ಅದೊಂದು ಒಳ್ಳೆ ಫ್ಲೇವರು, ಘಮ ಅಂತ ಇರುತ್ತೆ ಚಟ್ನಿ, ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಅದನ್ನು ಸಪ್ರೇಟಾಗಿ ಎತ್ತಿಡ್ಕೊಂಡು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಣಮೆಣ್ಸಿನ್ಕಾಯಿನ
ಹುರ್ಕೊತಾ ಇದ್ದೀನಿ. ಕೆಂಪಾಗೋ ಥರ ಒಣಮೆಣ್ಸಿಕಾಯಿನ ಹುರ್ಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿಡ್ಕೊತಾ ಇದ್ದೀನಿ. ಬರೀ ತೆಂಗಿನಕಾಯಿ ಚಟ್ನಿ, ಕಡಲೆಬೀಜ ಚಟ್ನಿ ತಿಂದು ಬೋರ್ ಆಗಿದ್ರೆ ಈ ಥರ ಇಡ್ಲಿ ಮಾಡಿದಾಗ ಸ್ಪೆಷಲ್ಲಾಗಿ ಕೆಂಪು ಚಟ್ನಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಟೊಮೊಟೊ ಒಂದು 4-5 ಟೊಮೊಟೊ ತೊಗೊಂಡಿದ್ದೀನಿ. ಜಾಸ್ತಿ ಜನ ಇದ್ದಾರೆ ಅಂತಂದರೆ ಒಂದು 6-7 ಟೊಮೊಟೊ ತೊಗೋಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಜಾಸ್ತಿ ತೊಗೋಬೋದು. ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಅಂತ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು, ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಟೊಮೊಟೊ, ಕರಿಬೇವಿನ ಸೊಪ್ಪನ್ನ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಅಷ್ಟರಲ್ಲಿ ನಾವು ತೆಂಗಿನಕಾಯಿ ತುರಿ ತೊಗೊಂಡಿದ್ವಲ್ಲ, ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಅಂದರೆ ಜಾಸ್ತಿ ಹಾಕ್ಕೋಬೋದು. ನಂಗೆ ಸ್ವಲ್ಪನೇ ಕಮ್ಮಿ ಬೇಕಾಗಿರೋದ್ರಿಂದ 1-2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ತೊಗೊಂಡೆ ಅಷ್ಟೇ. ಬೇಡನೇ ತೆಂಗಿನಕಾಯಿ ತುರಿ ನಾನು ಸ್ಕಿಪ್ ಮಾಡ್ಬೋದಾಯಿತು, ವೀಡಿಯೋಗೋಸ್ಕರ ನಾನು ಹಾಕಿದ್ದೀನಿ. ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಇದ್ದರೆ ಒದಗುತ್ತೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ನೋಡಿ ಅಷ್ಟರಲ್ಲಿ ಇದು ತಣ್ಣಗಾಗಲಿ ಅದೆಲ್ಲನೂ. ಅಷ್ಟರಲ್ಲಿ ನಾನು ಉದ್ದಿನ ಕಾಳು, ಒಣಮೆಣ್ಸಿನ್ಕಾಯಿನ ಫಸ್ಟ್ ನಾನು ರುಬ್ಕೊಬರ್ತೀನಿ. ಯಾಕಂದರೆ ಟೊಮೊಟೊ ಜೊತೆಗೆ ರುಬ್ಬೋದ್ರಿಂದ ಇದು ಬೇಗ ಸಾಫ್ಟ್ ನುಣ್ಣಗಾಗೋದಿಲ್ಲ. ಹಾಗಾಗಿ ಇದೆರಡನ್ನೇ ನಾನು ಫಸ್ಟು ನೈಸಿಗೆ ರುಬ್ಕೊಬರ್ತೀನಿ. ನೋಡಿ ಚೆನ್ನಾಗಿ ನೈಸಿಗೆ ರುಬ್ಬಿದ್ದೀನಿ. ಇದಕ್ಕೆ ನಾವು ಇವಾಗ ಟೊಮೊಟೊ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಒಂದು ನೈಸಿಗೆ ಪೇಸ್ಟ್ ಮಾಡಬೇಕಾಗುತ್ತೆ. ನಿಜ ಹೇಳ್ತೀನಿ, ಹೋಟೆಲಲ್ಲಿ ಯಾವ ರೀತಿ ಚಟ್ನಿ ಕೊಡ್ತಾರೋ ಕೆಂಪು ಚಟ್ನಿ ಪಕ್ಕ ಅದೇ ಥರನೇ ಇತ್ತು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು. ನಿಜ ಒಂದ್ಸಲ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ಕೆಂಪು ಚಟ್ನಿ ರೆಡಿ ಆಯಿತು. ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಟ್ಟಿಲ್ಲ ಅಂತಂದರೆ ಚಟ್ನಿಗೊಂದು ಕಳೆನೇ ಇಲ್ಲ. ಹಾಗಾಗಿ ನಾನು ಒಂದು ಒಳ್ಳೆ ಒಗ್ಗರಣೆ ಕೊಡ್ತೀನಿ. ಅಷ್ಟರಲ್ಲಿ ಇಡ್ಲಿ ಬೆಂದಿದೆಯಾ ಅಂತ ಒಂದು ಸಲ ನೋಡ್ಕೊತಾ ಇದ್ದೀನಿ. ನೋಡಿ ಒಂದೇ ಟೈಮಲ್ಲಿ ಎಲ್ಲ ಕೆಲಸ ರೆಡಿ ಆಯಿತು. ಈ ಕಡೆ ಇಡ್ಲಿ ಬೇಯ್ತಾಯಿತ್ತು, ಆ ಕಡೆ ಚಟ್ನಿ ರೆಡಿ ಆಯಿತು. ಅದಕ್ಕೊಂದು ಅಲಂಕಾರಕ್ಕೆ ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಆ ಚಟ್ನಿ ಘಮ, ಪರಿಮಳ, ಟೇಸ್ಟೇ ಬೇರೆ. ಹಾಗಾಗಿ ನಾನು ಎಣ್ಣೆ, ಸಾಸಿವೆ, ಜೀರಿಗೆ, ಇಂಗು ಎಲ್ಲದಕ್ಕೂ ನಾನು ಇಂಗು, ಜೀರಿಗೆ ಬಳಸ್ತೀನಿ. ಯಾಕಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನು ಬಳಸ್ತೀನಿ. ಸಾಸಿವೆ, ಜೀರಿಗೆ ಹಿಂಗೆಲ್ಲ ಹಾಕಿ ಚಟಪಟ ಅಂತಿದ್ದಂಗೆ ಕರಿಬೇವಿನ ಸೊಪ್ಪು ಬೀಳ್ತಿದ್ದಂಗೆ ಒಂದು ಒಳ್ಳೆ ಒಗ್ಗರಣೆ ರೆಡಿ ಆಗುತ್ತೆ. ನೋಡಿ ಈ ಒಗ್ಗರಣೆನ ತೊಗೊಂಡು ಕೆಂಪು ಚಟ್ನಿ ಇತ್ತಲ್ಲ ಅದಕ್ಕೆ ಹಾಕಿ ನಾವು ಒಳ್ಳೆ ಮಿಕ್ಸ್ ಮಾಡಿದ್ರೆ 4 ಇಡ್ಲಿ ತಿನ್ನೋರು 6 ಇಡ್ಲಿ ತಿಂತಾರೆ ಕಣ್ರಿ. ನಿಜ ಹೇಳ್ತೀನಿ, ತುಂಬಾ ಚೆನ್ನಾಗಾಗಿತ್ತು. ಮೆಜರ್ಮೆಂಟು 1 ಗ್ಲಾಸ್ ಉದ್ದಿನ ಕಾಳಿಗೆ 4 ಗ್ಲಾಸು ರವೆ ಹಾಕಿದ್ರೆ ಕರೆಕ್ಟ್ ಮೆಜರ್ಮೆಂಟ್ ಬರುತ್ತೆ. ನಾವು ಯಾವ ರೀತಿ ರುಬ್ತೀವಿ, ಯಾವ ರೀತಿ ಮಿಕ್ಸ್ ಮಾಡ್ತೀವಿ ಅನ್ನೋದ್ರಲ್ಲಿರುತ್ತೆ. ಹಾಗಾಗಿ ಹೇಳ್ತಾಯಿದ್ದೀನಿ, ಮೆಜರ್ಮೆಂಟ್ ಕರೆಕ್ಟಾಗಿರಲಿ. 1 ಗ್ಲಾಸ್ ಉದ್ದಿನ ಕಾಳಿಗೆ 4 ಗ್ಲಾಸು ರವೆ ಅಂದರೆ ಅಕ್ಕಿ ರವೆ ಇದು. ನೋಡಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ಇದನ್ನೆಲ್ಲ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿತ್ತು ಅಂತಂದರೆ ತುಂಬಾ ಸಾಫ್ಟಾಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಎಷ್ಟು ನೀಟಾಗಿ ಮಾಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್. ನಾನು ಯಾವ ರೀತಿ ನಮ್ಮ ಮನೇಲಿ ರವೆ ಇಡ್ಲಿ ಮಾಡ್ತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವಿಡಿಯೋನ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ನಿಮ್ಮ ಹತ್ರ ಅಷ್ಟೇ ಕೇಳ್ಕೊಳ್ಳೋದು, ಬೇರೆ ಏನೂ ಕೇಳ್ಕೊಳ್ಳೋದಿಲ್ಲ. ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಕಾಯ್ತಾ ಇರ್ತೀನಿ ಓದೋದಕ್ಕೆ. ಇದೇ ರೀತಿ ನಾನು ನಮ್ಮಲ್ಲಿ ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಸಿಂಪಲ್ ಆಗಿರೋ ವಿಡಿಯೋ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.